Hello guys, in this video let us solve one simple problem from probability chapter. ಇದನ್ನ ನಿಮಗೆ ಸಿಂಪಲ್ ಅನ್ಸ್ಬೋದು ಇಲ್ಲಿ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ಪ್ರಾಬ್ಲಮ್, ಬಟ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಓವರ್ ಕಾನ್ಫಿಡೆನ್ಸ್ ಇಂದ ಆದ್ರೂ ಆಗ್ಲಿ ಇಲ್ಲ ಕ್ವಶನ್ನೇ ಕರೆಕ್ಟಾಗಿ ಓದಿರಲ್ಲ. ನನಗೆ ಗೊತ್ತು ಪ್ರಾಬಿಲಿಟಿ ಇಂದ ಎಷ್ಟು ಈಸಿ ಇದೆ ಅಂತ ಹೇಳಿ ಮಾಡ್ಬಿಡ್ತಾರೆ. ಆನ್ಸರ್ನ ರಾಂಗ್ ಬರ್ದ್ ಬಂದು ಮಾರ್ಕ್ಸ್ ಕಳ್ಕೊಂಡಿದ್ದಾರೋ ಇದ್ದಾರೆ. ಸೊ ಆ ರೀತಿ ಆಗಬಾರ್ದು ಅಂತ ನಾನು ಈ ಪ್ರಾಬ್ಲಮ್ ನ ತಂದಿನಿ. ಈ ತರ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಎಕ್ಸಾಮ್ಸ್ ಅಲ್ಲಿ. ಇದು ಆಕ್ಚುಲಿ 2024 ಎಕ್ಸಾಮ್ 2 ಅಲ್ಲಿ ಕೇಳಿದ್ದಾರೆ, ಬೇಕಾದ್ರೆ ಚೆಕ್ ಮಾಡಿ. 2 ಮಾರ್ಕ್ಸ್ ಕೇಳಿದ್ದಾರೆ. ಡೈರೆಕ್ಟ್ ಆಗಿ ನಾವು ಇವತ್ತಿನ ವಿಡಿಯೋಗೆ ಹೋಗ್ಬಿಡೋಣ. ಫಸ್ಟ್ ಏನ್ ಕೇಳಿದ್ದಾರೆ, ಐಡೆಂಟಿಫೈ ದ ಇಂಪಾಸಿಬಲ್ ಇವೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಂಪಾಸಿಬಲ್ ಇವೆಂಟ್ ಇನ್ ದ ಫಾಲೋಯಿಂಗ್ ಅಂಡ್ ರೈಟ್ ದ ಪ್ರಾಬಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಇವೆಂಟ್. ಫಸ್ಟ್ ಏನ್ ಮಾಡ್ಬೇಕು, ನೀವು ಇಂಪಾಸಿಬಲ್ ಇವೆಂಟ್ ನ ಐಡೆಂಟಿಫೈ ಮಾಡಬೇಕು, ಇವೆಂಟ್ ಎ ಮತ್ತೆ ಇವೆಂಟ್ ಬಿ ಇಂದ. ಮತ್ತೆ ಅವೆರಡರಲ್ಲಿ ಯಾವ್ದು ಇಂಪಾಸಿಬಲ್ ಇವೆಂಟ್ ಇದೆಯೋ ಅದ್ರದ್ದು ಪ್ರಾಬಬಿಲಿಟಿ ಬರೀಬಹುದು. ಓಕೆ, ನಮಗೆ ಗೊತ್ತಿದೆ ಆಲ್ರೆಡಿ ಪ್ರಾಬಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಇವೆಂಟ್ ಇಸ್ ಆಲ್ವೇಸ್ 0 ಅಂತ. ಸೊ ಇಲ್ಲಿ ಡೈರೆಕ್ಟ್ ಆಗಿ 1 ಮಾರ್ಕ್ಸ್ ಸಿಕ್ಕೋಗುತ್ತೆ. ಆದ್ರೆ ಇನ್ನೊಂದು ಮಾರ್ಕ್ಸ್ ಬೇಕು ಅಂದ್ರೆ ನೀವು ಇವೆಂಟ್ ಎ ಇವೆಂಟ್ ಬಿ ಇಂದ ಯಾವ್ದು ಇಂಪಾಸಿಬಲ್ ಇವೆಂಟ್ ಅಂತ ಐಡೆಂಟಿಫೈ ಮಾಡಬೇಕು. ನೀವೆಲ್ಲಿ ಕನ್ಫ್ಯೂಸ್ ಆಗ್ತೀರಾ ಅಂತ ಇಲ್ಲೇ ಹೇಳ್ತೀನಿ ನೋಡಿ. ಇವೆಂಟ್ ಎ, ಗೆಟಿಂಗ್ ಬೋತ್ ಹೆಡ್ ಅಂಡ್ ಟೈಲ್. ಓಕೆ, ವೆನ್ ಎ ಫೇರ್ ಕಾಯಿನ್. ನೋಡಿ ಇಲ್ಲಿ ಇದೆಯಲ್ಲ, ಈ ವರ್ಡ್ ಅಲ್ಲೇ ಎಷ್ಟೋ ಜನ ಕನ್ಫ್ಯೂಸ್ ಆಗ್ತೀರಾ. ಇದನ್ನ ಪೇರ್ ಅಂತ ಓದ್ಬಿಟ್ಟು ಆನ್ಸರ್ನ ರಾಂಗ್ ಬರ್ದ್ ಬಂದಿರೋರು ಇರ್ತಾರೆ. ಓಕೆ, ಪೇರ್ಗೂ ಫೇರ್ಗೂ ಡಿಫ್ರೆನ್ಸ್ ಇದೆ. ಪೇರ್ ಕಾಯಿನ್ ಟಾಸ್ ಮಾಡಿದಾಗ 4 ಔಟ್ಕಮ್ಸ್ ಬರುತ್ತೆ, ಫೇರ್ ಕಾಯಿನ್ ಟಾಸ್ ಮಾಡಿದಾಗ 2 ಔಟ್ಕಮ್ಸ್ ಬರೋದು. ಓಕೆ, ಕನ್ಫ್ಯೂಸ್ ಆಗಬಾರ್ದು. ಪೇರ್ ಡಿಫ್ರೆನ್ಸ್ ಗೊತ್ತಾಗ್ಲಿ. ಈಸ್ ಟಾಸ್ಡ್ ಒನ್ಸ್. ಇಲ್ಲೇ ಗೊತ್ತಾಗುತ್ತೆ ನಮಗೆ ಇಂಪಾಸಿಬಲ್ ಇವೆಂಟ್ ಯಾವುದು ಅಂತ. ಯಾಕೆ, ಈ ಫೇರ್ ಕಾಯಿನ್ ಟಾಸ್ ಮಾಡಿದ್ರೆ 2 ಎಡ್ ಬರೋ ಚಾನ್ಸಸ್ ಇರಲ್ಲ, 2 ಟೈಲ್ ಬರೋ ಚಾನ್ಸಸ್ ಇರಲ್ಲ. ಇದೇ ಇಂಪಾಸಿಬಲ್ ಇವೆಂಟ್. ಇಂಪಾಸಿಬಲ್ ಇವೆಂಟ್ ಅದು ನಡೆಯೋ ಸಂಭವನೀಯತೆ ಇರೋದೇ ಇಲ್ಲ, ಚಾನ್ಸೇ ಇಲ್ಲ ಅದಕ್ಕೆ. ಸೊ ಅದನ್ನ ಇಂಪಾಸಿಬಲ್ ಇವೆಂಟ್ ಯಾವ್ದಾಗುತ್ತೆ, ಇಲ್ಲಿ ಡೈರೆಕ್ಟ್ ಆಗಿ ಬರೀಬಹುದು. ಇಂಪಾಸಿಬಲ್ ಇವೆಂಟ್ ಈಸ್ ಈಕ್ವಲ್ಸ್ ಟು ಯಾವುದು, ಇವೆಂಟ್ ಎ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಪ್ರಾಬ್ಲಮ್ ಮುಗ್ದಿರಲ್ಲ, ಮುಂದೆನೂ ಬರೀಬೇಕು. ರೈಟ್ ದ ಪ್ರಾಬಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಇವೆಂಟ್. ಪ್ರಾಬಬಿಲಿಟಿ ಆಫ್ ಎನ್ ಜಸ್ಟ್ ಐ ಅಂತ ಬರ್ತೇನೆ. ಇಂಪಾಸಿಬಲ್ ಇವೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಇಷ್ಟು ಬರ್ದು ಬಂದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಈ ತರ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಯಾಕೆಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳೋದ್ರಲ್ಲಿ ಎತ್ತಿದ ಕೈ ನಮ್ಮ ಕರ್ನಾಟಕ ಬೋರ್ಡ್. ಅದಕ್ಕೋಸ್ಕರ ಸ್ವಲ್ಪ ಫೋಕಸ್ ಮಾಡಿ ಆದಷ್ಟು ಈ ತರ ಪ್ರಾಬ್ಲಮ್ಸ್. ಓವರ್ ಕಾನ್ಫಿಡೆನ್ಸ್ ಬೇಡ, ಜಸ್ಟ್ ಕ್ವಶನ್ಸ್ ನ ಕರೆಕ್ಟ್ ಆಗಿ ಓದಿದ್ರೆ ನಿಮಗೆ ಆನ್ಸರ್ಸ್ ನ ಈಸಿಯಾಗಿ ಹಾಕ್ಬರ್ತೀರಾ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಡೈಲಿ ಈ ತರ ಪ್ರಾಬಬಿಲಿಟಿ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನಿಮಗೆ ಬೇಗ ಆ ತರ ವಿಡಿಯೋಸ್ ನೋಡಬೇಕು ಅಂದ್ರೆ ಜಸ್ಟ್ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ವಿಡಿಯೋಸ್ನ ಆದಷ್ಟು ಬೇರೆ ಜನಕ್ಕೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಎವ್ರಿವನ್.